ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ದೂದಗಂಗಾ ನದಿ ನೀರಿನ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಇದರಿಂದ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ದೂದಗಂಗಾ ನದಿ ದಡದಲ್ಲಿರುವಂತಹ ಬಂಗಾಲಿ ಬಾಬಾ ದೇವಸ್ಥಾನದ ಸುತ್ತ ನೀರು ನಿಂತಿದೆ. ನೀರಿನಲ್ಲೇ ತೆರಳಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಬಂಗಾಲಿ ಬಾಬಾ ದೇವಸ್ಥಾನ ಸುತ್ತಲೂ ಕೂಡ ನೀರು ಆವರಿಸಿಕೊಂಡಿರುವಂಥದ್ದು, ಜಲಾವೃತ ಆಗಿದೆ ಆ ದೇವಸ್ಥಾನ. ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಯನ್ನ. ಯಾವ ಪರಿಪ್ರಮಾಣದಲ್ಲಿ ಮಳೆ ಆಗಿದೆ, ಅದಾದ ಮೇಲೆ ಆ ದೂದಗಂಗಾ ನದಿ ಉಕ್ಕಿ ಹರಿತಾ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಜಮೀನುಗಳು ಜಲಾವೃತ ಆಗಿದ್ರೆ, ಇನ್ನೊಂದು ಪ್ರಮುಖ ದೇವಸ್ಥಾನ ಬಂಗಾಲಿ ಬಾಬಾ ದೇವಸ್ಥಾನ ಅದು ಕೂಡ ಜಲಾವೃತ ಆಗಿದೆ. ಆ ದೇವಸ್ಥಾನನೇ ಜಲ ದಿಗ್ಬಂಧನ ಆದಂತಾಗಿರುವಂಥದ್ದು. ಆ ದೃಶ್ಯಾವಳಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಆ ದೂದಗಂಗಾ ನದಿ ಉಕ್ಕಿ ಹರಿದಂಥ ಸಂದರ್ಭದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ಸಹಜವಾಗಿ ಮುಳುಗಡೆ ಆದಂತಾಗತ್ತಂತೆ. ಮಹಾರಾಷ್ಟ್ರದಲ್ಲಿನ ಮಳೆಯಿಂದ ಬಾಗಲಕೋಟೆ ಭಾಗದಲ್ಲಿ ಘಟಪ್ರಭಾ ನದಿಯಿಂದ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಮುಧೋಳ ತಾಲೂಕಿನ ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ದೇವಸ್ಥಾನದ ಒಳಗಡೆ 6 ಅಡಿಯಷ್ಟು ನೀರು ನಿಂತಿರುವಂಥದ್ದು. ದೇವಸ್ಥಾನಕ್ಕೆ ಭಕ್ತರ ಪ್ರವೇಶವನ್ನ ಬಂದ್ ಮಾಡಲಾಗಿದೆ. ದೇವಸ್ಥಾನದ ಹೊರಗಿನ ಉತ್ಸವ ಮೂರ್ತಿಗೆ ಭಕ್ತರು ಪೂಜೆ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ. ಹೊಳೆ ಬಸವೇಶ್ವರ ದೇವಸ್ಥಾನ ಅದು ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗೋಗ್ಬಿಟ್ಟಿದೆ. ಜಲ ದಿಗ್ಬಂಧನ ಆಗಿರುವಂಥದ್ದು ಆ ದೇವಸ್ಥಾನಕ್ಕೂ. ಈ ಸಂದರ್ಭದಲ್ಲಿ ಭಕ್ತರು ಹೋಗಿ ಪೂಜೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಬೆಳೆ ನಷ್ಟ ಆಗಿದೆ. ಹೊಂಬಳ ಗ್ರಾಮದಲ್ಲಿ ಈರುಳ್ಳಿ, ಮೆಣಸಿನಕಾಯಿ ಬೆಳೆ ನಾಶ ಆಗಿದೆ. ಜಿಲ್ಲೆಯಾದ್ಯಂತ 9,500 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿಯನ್ನ ಬಿತ್ತನೆ ಮಾಡಲಾಗಿತ್ತು. 9,000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡಲಾಗಿತ್ತು. 1,400 ಹೆಕ್ಟೇರ್ನಲ್ಲಿ ಮೆಣಸಿನಕಾಯಿ ಬೆಳೆಯಲಾಗಿತ್ತು. ಅದು ಕೂಡ ನಾಶ ಆಗಿದೆ. 1,400 ಹೆಕ್ಟೇರ್ನಲ್ಲಿ ಬೆಳೆ ಹಾನಿ ಪರಿಹಾರ ಭಾಗ್ಯ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ರೈತರು. ಇನ್ನೊಂದು ಭಾಗ್ಯ ಕೊಟ್ಬಿಡಿ ನಮಗೆ, ಬೆಳೆ ಹಾನಿ ಪರಿಹಾರ ಭಾಗ್ಯ ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತ ಪಾಪ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳೆದಿದ್ದಂಥ ಬೆಳೆ ಎಲ್ಲ ನಾಶ ಆಗಿದೆ. ಸರ್ಕಾರ ಈ ಸಂದರ್ಭದಲ್ಲಿ ರೈತರಿಗೆ ನೆರವನ್ನ ಕೊಡದಲ್ಲ ಇನ್ಯಾವಾಗ ಕೊಡ್ತೀರಾ ಅಂತ ರೈತರ ಅಲ್ಲಿ ಬೇಡಿಕೆ ಆಗಿರುವಂಥದ್ದು. ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಈರುಳ್ಳಿ ಬೆಳೆ ನಾಶ ಆಗಿದೆ, ಮೆಣಸಿನಕಾಯಿ ಬೆಳೆ ಕೂಡ ನಾಶ ಆಗಿರುವಂಥದ್ದು. 9,500 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯನ್ನು ಬೆಳೆಯಲಾಗಿತ್ತು. ಅದು ಕಂಪ್ಲೀಟ್ ಆಗಿ ಶೀತ ಆಗಿ ಅದು ಕೂಡ ಹಾಳಾಗೋಗಿದೆ. ಬಿಕಾಸ್ ಜಮೀನುಗಳಿಗೆ ನೀರು ನುಗ್ಗಿದ್ದಂಥ ಹಿನ್ನೆಲೆಯಲ್ಲಿ. ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಿಂದ ನಮ್ಮ ಪ್ರತಿನಿಧಿ ಸಂತೋಷ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಎಡೆಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ರೈತರ ಬದುಕೆ ಈಗ ಮುರಾಬಟ್ಟೆ ಆಗಿರುವಂಥದ್ದು. ಹೀಗಾಗಿ ರೈತರು ಬೆಳೆದಂಥ ಈರುಳ್ಳಿ ಆಗಿರ್ಬೋದು ಸಂಪೂರ್ಣವಾಗಿ ಜಮೀನಲ್ಲಿ ಹಾನಿ ಆಗ್ತಾ ಇದೆ. ನಾವು ಸದ್ಯ ಗದಗ ತಾಲೂಕಿನ ಹೊಂಬಳ ಗ್ರಾಮದ ಹೊರವಲಯದಲ್ಲಿದ್ದೀವಿ. ಇದು ರೈತರ ಜಮೀನಲ್ಲಿ ಬೆಳೆದಂಥ ಸುಮಾರು 1 ಎಕರೆಗೆ 30,000ರಿಂದ 40,000 ರೂಪಾಯಿ ಖರ್ಚು ಮಾಡಿ ಈರುಳ್ಳಿಯನ್ನು ಬೆಳೆದಿದ್ದಾರೆ. ಈರುಳ್ಳಿ ಬೆಳೆದಂಥ ಬೆಳೆಯೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಇನ್ನು ಇದೇ ಒಂದು ಜಮೀನಿನಲ್ಲಿ ಏನು ಅಂತರ ಬೆಳೆಯಾಗಿ ಇಲ್ಲಿ ಮೆಣಸಿನಕಾಯಿಯನ್ನು ಸಹ ಬೆಳೀತಾರೆ, ಮಿಶ್ರ ಬೆಳೆಯಾಗಿ. ಆದರೆ ಬೆಳೆಯೂ ಸಹ ಸಂಪೂರ್ಣವಾಗಿ ನೀರಿಗೆ ಕೊಚ್ಚಿ ಹೋಗಿರುವಂಥದ್ದು. ರೈತರು ಹಗಲು ರಾತ್ರಿ ಅಂತೆ ಕಷ್ಟಪಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೀತಾರೆ. ಬೆಳೆದಂಥ ಬೆಳೆಯೂ ಸಹ ಹೀಗಾಗಿ ಮಳೆಯಿಂದಾಗಿ, ನಿರಂತರ ಮಳೆಯಿಂದಾಗಿ ಏನು ಹಾನಿ ಆಗ್ತಾ ಇದೆ. ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ಹಾನಿ ಆಗ್ತಾ ಇದ್ರು ರೈತರು ಸಹ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಲಿ ಯಾರು ಸಹ ರೈತರ ಜಮೀನುಗಳಿಗೆ ಬಂದು ಭೇಟಿ ನೀಡಿ ಅವರ ಸಂಕಷ್ಟವನ್ನು ಕೇಳಿಲ್ಲ. ಯಾಕಂದರೆ ಸುಮಾರು ಈ ಒಂದು ಗದಗ ತಾಲೂಕಿನ ಭಾಗದಲ್ಲಿ ಅಷ್ಟೇ ಅಲ್ಲ, ಗದಗ ಜಿಲ್ಲೆಯಾದ್ಯಂತ ರೈತರ ಬದುಕೆ ಈ ರೀತಿಯಾಗಿರುವಂಥದ್ದು. ಇಲ್ಲಿ ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು, ರೈತರು ಸಹ ಜಮೀನಿನಲ್ಲಿ ನಿಂತು ಅಲ್ಲಿ ಏನು ಹಾನಿಯಾಗಿರ್ತಂಥ ಈರುಳ್ಳಿಯನ್ನು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಈ ರೀತಿಯಾಗಿ. ಯಾಕಂದರೆ ಈ ಒಂದು ನಿರಂತರವಾಗಿ ಕಳೆದ 1 ತಿಂಗಳಿಂದ ಸುರಿತಕ್ಕಂಥ ಮಳೆಯಿಂದಾಗಿ ರೈತರು ಬೆಳೆದಂಥ ಈರುಳ್ಳಿ ಬೆಳೆ ಈ ರೀತಿಯಾಗಿದೆ. ಇಲ್ಲಿ ಗದಗ ಜಿಲ್ಲೆಯಾದ್ಯಂತ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈ ಬಾರಿ ರೈತರು ಸಹ ಈರುಳ್ಳಿ ಬೆಳೆದಿದ್ದಾರೆ. ಯಾಕಂದರೆ ಈ ಬಾರಿ ಚೆನ್ನಾಗಿ ರೇಟ್ ಬರುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಆ ಬೆಳೆಯೂ ಕೂಡ ಈಗ ಸಂಪೂರ್ಣವಾಗಿ ಹಾನಿ ಆಗಿಬಿಟ್ಟಿದೆ. ಹೀಗಾಗಿ ಆ ರೈತರನ್ನ ಮಾತನಾಡಿಸ್ತಾ ಹೋಗೋಣ, ಎಷ್ಟು ಖರ್ಚು ಮಾಡ್ತಾರೆ ಏನು ಅಂತ. ಈಗ ನಿಮ್ಮ ಈ ಒಂದು ಭಾಗದಲ್ಲಿ ಎಷ್ಟು ಈರುಳ್ಳಿ ಬೆಳೆದಿದ್ರಿ, ಎಷ್ಟು ಹಾನಿಯಾಗಿದೆ, ಎಷ್ಟು ಖರ್ಚು ಮಾಡ್ತೀರಿ? ಸುಮಾರು ನಮ್ಮ ಗ್ರಾಮದಲ್ಲಿ 5-6 ಸಾವಿರ ಎಕರೆ ಎಕರೆ ಈರುಳ್ಳಿ ಬೆಳೆ ಮತ್ತು ಮೆಣಸಿ ಗಿಡ ಹಾಕಿ ಬೆಳೆದೇವ್ರಿ. ಸಂಪೂರ್ಣ ನಿರಂತರ ಮಳೆಯಿಂದ ಒಂದು ತಿಂಗಳಾಯಿತು.
ತಿಂಗಳದಿಂದ ಎಲ್ಲ ಬೆಳೆ ತೇವಾಂಶ ಹೆಚ್ಚಿಗಾಗಿ ಎಲ್ಲ ಬೆಳೆ ಸತ್ತು ಹೋಗ್ಬಿಟ್ಟವ್ರಿ ಮತ್ತು ಮಳೆಗೂ ಕೊಚ್ಚಿ ಹೋಗ್ಬಿಟ್ಟವ್ರಿ. ಈಗ ನೀವು ಎಷ್ಟು ಎಕರೆ ಬಿತ್ತನೆ ಮಾಡಿದ್ರಿ? ಈ ಭಾಗದ ರೈತರ ಸಮಸ್ಯೆ ಏನು? ಇತ್ತಾಗ ಈಗಾಗಲೇ ಅಧಿವೇಶನ ನಡೆಯುತ್ತದೆ. ಅಧಿವೇಶನದೊಳಗೆ ರೈತರ ಬಗ್ಗೆ ಏನಾದ್ರು ಚರ್ಚೆ ಆಗ್ತಾ ಇದೆ, ಬೇರೆ ವಿಚಾರಗಳ ಚರ್ಚೆ ಆಗ್ತಾ ಇದಾವೆ, ನೀವು ಕೂಡ ಗಮನಿಸ್ತಾ ಇದ್ರಿ? ಸರ್, ನಾನು ಅಧಿವೇಶನ ಆದಂತ ಏನು ಸ್ಟಾರ್ಟ್ ಆಗೈತಲ್ಲ ಆವಾಗಲಿಂದ ಟಿ ವಿ ಆನ್ ಮಾಡ್ಕೊಂಡು ಕುಂತೀನಿ. ಏನಪ್ಪ ರೈತರ ಬಗ್ಗೆ ಏನಾರ ಮಾತಾಡ್ತಾರ ಅಂತೇಳಿ. ರೈತರ ಬಗ್ಗೆ ಯಾರೂ ಮಾತಾಡೋಲ್ರು. ನಮ್ಮ ಪ್ರತಿನಿಧಿ ಆತಾತು, ಉಸ್ತುವಾರಿ ಸಚಿವರಾತು, CM ಆಯ್ತು, DCM ಆಯ್ತು, ಯಾರೂ ಮಾತಾಡೋಲ್ರು. ಏನೇನೋ ಅವ್ರು ಬೇರೆ ಯಾವುದೋ ಒಂದು ಧರ್ಮಸ್ಥಳದ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ರೈತರ ಬಗ್ಗೆ ಏನೂ ಮಾತಾಡೋಲ್ರು. ಇವತ್ತು ಗ್ಯಾರಂಟಿ 5 ಗ್ಯಾರಂಟಿ ಒಳಗೆ ಒಂದು ಗ್ಯಾರಂಟಿ ನನಗೂ ಬರ್ತಾ ಇಲ್ಲ ಅಂದಿಲ್ಲ. ನನಗೆ ಗ್ಯಾರಂಟಿ ಬೇಕಾಗಿಲ್ಲ. ರೈತರಿಗೆ ಏನು ನಷ್ಟ ಆಗೈತಲ್ಲ ಆ ನಷ್ಟ ಕೊಡ್ಬೇಕು. ನಾನು 5 ಎಕರೆ ಈಗ ಸದ್ಯಕ್ಕೆ ಹೆಸರು ಬೆಳೆದೀನಿ, ಕಟಾವು ಮಾಡೋಕ್ಕಾಗಲ್ಲ, ಎಲ್ಲ ಮಳೆ ಕೊಡ್ದು ಆ ನಷ್ಟ ಕೊಡೋರು ಯಾರು? ಸರ್, ಈಗ ನೀವು ಎಷ್ಟು ಎಕರೆ ಬೆಳೆದಿರಿ ಈರುಳ್ಳಿ? ನಾವು ಸ್ವಂತಕ್ಕೆ 5 ಎಕರೆ ಭೂಮಿ ಈರುಳ್ಳಿ ಬೆಳೆದೀವಿ ಸರ್. ಈಗ ಸುಮಾರು ಒಂದು ಎಕರೆಗೆ ಒಂದು 15,000 ಅಂತೂ ಮಿನಿಮಮ್ ಆಲ್ರೆಡಿ ಖರ್ಚಾಗೈತೆ ಸರ್. 5 ಎಕರೆ ಅಂದ್ರೆ 75,000 ರೂಪಾಯಿ ನಮ್ದು ಆಲ್ರೆಡಿ ಅಮೌಂಟ್ ಖರ್ಚು ಮಾಡೀವಿ ಸರ್. ಈಗ ಅದಕ್ಕೆ ಈಗ ಏನಾಯ್ತು, ಮತ್ತು ಕಳೆ ತೆಗಿಸಿದ್ರಿ, ಎಣ್ಣೆ ಹೊಡೆದ್ವಿ, ಗೊಬ್ಬರ ಹೊಡೆದ್ವಿ. ಇವತ್ತಿನ ಬೈಟಕ್ಕೆ ಪೂರ್ಣ ಹಳದಿ ಹಾಕ್ಕೊಂಡು ರೋಗಕ್ಕೆ ತುತ್ತಾಗತ್ತೈತೆ ಸರ್ ಅದು. ಈಗ ಅದು ಎಸ್, ಇದೆಲ್ಲವೂ ಕೂಡ ಹೊಂಬಳ ಗ್ರಾಮದ ರೈತರ ಮಾತಾಗಿರುವಂಥದ್ದು. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ಇನ್ನು ಬೀದರ್ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಆಗ್ತಾ ಇದೆ. ವರ್ಣಾರ್ಭಟಕ್ಕೆ ಬೆಳೆಗಳು ಸಂಪೂರ್ಣ ಜಲಾವೃತ ಆಗಿದೆ. ಚಟ್ನಳ್ಳಿ ಗ್ರಾಮದ ರೈತರ ಜಮೀನುಗಳು ಜಲಾವೃತ ಆಗಿರುವಂಥದ್ದು. ಬೀದರ್ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ವರ್ಣನ ಆರ್ಭಟಕ್ಕೆ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ರೈತರ ಜಮೀನುಗಳಿಗೆ ನೀರು ನುಗ್ಗಿ ಆ ಬೆಳೆಗಳು ನಾಶ ಆಗಿರುವಂಥದ್ದು. ಸೋಯಾ, ಹೆಸರು, ಉದ್ದು ಬೆಳೆಗಳು ಸರ್ವನಾಶ ಆಗಿದೆ. ಜಮೀನುಗಳಲ್ಲಿ ಮೊಣಕಾಲುದ್ದ ನಿಂತಿರುವಂಥದ್ದು ಮಳೆಯ ನೀರು. ಆ ಬೆಳೆಯನ್ನು ಬೆಳೆಯಲಾಗಿತ್ತದ ಆ ಜಮೀನುಗಳಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ ಅಂದರೆ ಲೆಕ್ಕ ಹಾಕಿ ಯಾವ ಲೆವೆಲ್ಗೆ ಅಲ್ಲಿ ಜಲಾವೃತ ಆಗಿದ್ದಾವೆ ಆ ಒಂದು ಪ್ರದೇಶ ಅಂತ. ಸಾವಿರಾರು ರೂಪಾಯಿ ಖರ್ಚು ಮಾಡಿರುವಂಥ ರೈತರಿಗೆ ನಷ್ಟ ಸಂಭವಿಸಿದೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಸ್ಪಂದಿಸಿ ಪರಿಹಾರವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ರೈತರು. ನಮ್ಮಲ್ಲಿ 4 ಎಕರೆ ಸೋಯಾ ಇತ್ತು ಸರ್. 4 ಎಕರೆ ಸೋಯಾ ಬಿತ್ತಿದ್ದೇವೆ. ಸೋಯಾದಲ್ಲಿ ಮೊಳಕಲ್ತನ ನೀರಿದೆ ಸರ್. ನೀರು ಪೂರ ನೀರು ಹೋಗಿ ಸೋಯಾ ಕಾಯಿ ಹೂವು ಎಲ್ಲ ಮುಳುಗೋಗಿದೆ ಸರ್. ಎಲ್ಲರೂ ಯೂರಿಯಾ ಗೊಬ್ಬರ ತರ್ಲಕ್ಕೆ ಹೋದರೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಮತ್ತೇನಂದರೆ ಬೆಳೆ ಪೂರ ಲಾಸ್ ಆಗಿದೆ ಸರ್. ಅದ್ರ ಸಲುವಾಗಿ ನಮಗೆ ಸರ್ಕಾರದಿಂದ ತಲಾಟೆದಿಂದ ನಮಗೆ ಪರಿಹಾರ ಬೇಕು ಸರ್. ಯಾರನ್ನೂ ಶಾಸಕರಾಗಲಿ, ಈಶ್ವರ್ ಖಂಡ್ರೆ ಆಗಲಿ ಅಥವಾ ಬೆಲ್ದಾಡೆ ಸರ್ ಆಗಲಿ ಯಾರನ್ನೂ ನಮ್ಮಲ್ಲಿ ಪರಿಹಾರ ಕೊಡೋಕ್ಕೆ ಯಾರನ್ನೂ ಬಂದಿಲ್ಲ. ನಿಮ್ಮಲ್ಲಿ ಬೆಳೆ ಹೆಂಗೆ ಆಗ್ಯದಂತೂ ಕೇಳೋಕ್ಕೆ ಯಾರನ್ನೂ ಬಂದಿಲ್ಲ ಸರ್. ಅದ್ರ ಸಲುವಾಗಿ ನಮಗೆ ಸೋಯಾ, ಉದ್ದು, ಹೆಸರು ಪೂರ ಸಮೀಕ್ಷೆ ಮಾಡೋಕ್ಕೆ ಯಾರನ್ನೂ ಬರ್ತಾ ಇಲ್ಲ ಸರ್. ಅದ್ರ ಸಲುವಾಗಿ ನಮಗೆ ಬರಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ. ತಲಾಟೆಗಿರೋ ಬಂದಿಲ್ಲ ಸರ್. ಈಗ ಬೆಳೆಯ ಪರಿಹಾರ ಬೇಕು ಸರ್. ಒಟ್ಟು ಬದುಕಬೇಕು ಹೆಂಗೆ, ನಾವು ಅನ್ನ ತಿನ್ಬೇಕು ಹೆಂಗೆ, ಭೂಸ್ ಭತ್ತ ಆಯ್ತು ಅದು ಮುಳುಗೋಯ್ತು ನೀರಲ್ಲಿ. ಈಗ ಮಾಡ್ಬೇಕು ಹೆಂಗೆ ಹೇಳ್ರಿ? ಏನಾಗ್ಯದ, ಬೆಳೆ ಹಾಕಿದೆವು ಎಲ್ಲ ನೀರಾಗ ಕೊಳ್ಸೋಗ್ಯದ. ನೋಡ್ಕೊರಿ ಮತ್ತು ನೋಡ್ಕೊರಿ ಕಾಳದಕ್ಕ ಕರೆಂಟ್ ಪೂಲು ಎಲ್ಲ ಈ ನಮ್ಮನ್ನ ಕೊಳ್ಸೋಗ್ಯದ. 960 ಎಕರೆ ನಮ್ಮ ಭೂಮಿ ಇದ್ದಿದ್ದೆ, ಅದು ಪೂರ ನೀರಾಗ ಮುಳುಗೋಗ್ಯದ, ಕೊಳ್ಸೋಗ್ಯದ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಗೆ ಬೆಳೆ ಹಾನಿಯಾಗಿದೆ. ಭಾರಿ ಮಳೆಯಿಂದ ಈರುಳ್ಳಿ ಬೆಳೆಗೆ ಸುಳಿ ರೋಗ ತಗುಲಿರುವಂಥದ್ದು. ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆದಿದ್ದಂಥ ಬೆಳೆಗಳ ಹಾನಿ ಆಗ್ತಾ ಇದೆ. ಅದರ ಜೊತೆಗೆ ಬೆಳೆಗಳಿಗೆ ರೋಗ ಕೂಡ ಹತ್ಕೊಳ್ತಾ ಇರುವಂಥದ್ದು. ಹೆಸರು, ಉದ್ದು, ಮೆಕ್ಕೆಜೋಳ, ಭತ್ತ ಮೊಳಕೆ ಬರ್ತಾ ಇದೆ. ಭಾರಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆ, ಆ ಜಮೀನುಗಳಲ್ಲಿ ನೀರು ನಿಂತ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೊಳಕೆ ಬರ್ತಾ ಇದೆಯಂತೆ. ನವಲಗುಂದ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬೆಳೆದಿರುವಂಥ ಬೆಳೆ. ಜಿಲ್ಲೆಯಲ್ಲಿ 5,700 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯನ್ನ ಬೆಳೆಯಲಾಗಿದ್ದು ಅದು ಹಾನಿಯಾಗಿದೆ. ಸರ್ಕಾರ ನೆರವಾಗಬೇಕು ಅಂತ ರೈತರು ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ನೆರವಾಗಿ ನಮಗೆ ಪರಿಹಾರವನ್ನು ಕೊಡಿ ಅಂತ. ಬೆಳೆ ಪರಿಹಾರ ಬರ್ತದೆ ನೋಡೋಣ ಹೋದ್ರೆ. ಇದು ಏನಾಗ್ಬಿಡುತ್ತೆ ಅಂದ್ರೆ ಗೊಬ್ಬರ ಗೊಜ್ಜಿದ್ರು ಮಳೆ ಆದ ಗಳಕ್ಕ ಬರೀ ಕೆಂಪು ಬರ್ತೈತೆ ರೀ, ಕೆಂಪು ರೋಗ. ಮತ್ತು ಹೊಳ್ಳಿ ನಾವು ಗೊಬ್ಬರ ಗೊಜ್ಜಕ್ಕೆ ಹೋಗ್ತೇವ್ರಿ, ಮತ್ತು ಮಳೆ ಆದ ಗಳಕ್ಕ ಮತ್ತು ಅದ ಬರ್ತೈತೆ ರೀ. ಏನು ಮಾಡ್ಬೇಕಂದ್ರೆ ತಿಳಿವಲ್ರಿ ಅದು. ಈಗ ಏನಾತಂದ್ರೆ ಎಣ್ಣೆ ಸಸ್ಯಕ್ಕೆ ಹೊಡಿತೇವೆ ರೀ. 3 ಸಲ ಎಣ್ಣೆ ಹೊಡೆದೇವ್ರಿ ನಾವು. 3 ಸಲ ಎಣ್ಣೆ ಹೊಡೆದ್ರು ಮತ್ತು ಕಂಟ್ರೋಲಿಗೆ ಬರುವಲ್ರಿ ಅದು. ಮಳೆ ಒಂದು ಹೆಚ್ಚಾಗಿ ನಮಗೆ ತಲೆ ಹಿಡಿದು ಬಿಡತ್ತೆ ನೋಡ್ರಿ. ಎಲ್ಲ ಕಡೆನೂ ಬರೀ ನಿಮ್ಮ ಕ್ಯಾಂಪ್ ಆಗೋದಕ್ಕೆ ಎಣ್ಣೆ ಹೊಡೆಯೋದು. ಅದು ಹಂಗೆ ಮತ್ತೆ ಈಗ ಮಾಡ್ಕೊಂತ ಹೊಟ್ರಿಲ್ರಿ. ಕ್ಯಾಂಪ್ ಆಗೈತೆ ಅಂತೇಳಿ ನಾವು ಮತ್ತು ಯೂರಿಯಾ ಗೊಬ್ಬರ ಗೊಜ್ಜೋದ್ರಿ. ಯೂರಿಯಾ ಗೊಬ್ಬರ
ಯೂರಿಯಾ ಗೊಬ್ಬರ ಒಜ್ಜಿದ ಮತ್ತು ಹೊಳ್ಳಿ ಬೀಳ್ತೈತೆ ರೀ. ಹೊಳ್ಳಿ ಬಿದ್ದಗಳಕ್ಕನ ಮತ್ತು ನಾವೇನು ಎಣ್ಣೆ ಹೊಡಿದ್ರಿ. ಎಣ್ಣೆ ಹೊಡೆದ್ಗಳಕ್ಕನ ಇದು ಆಗಿಬಿಡ್ತೈತೆ ರೀ. ಇವಕ್ಕೆ ಉಳ್ಳಾಗಡ್ಡಿ ಬಿತ್ತೀವಿ ರೀ. ಇದಕ್ಕೆ ಖರ್ಚು ಭಾಳ ಬರ್ತೈತೆ ರೀ ಸರ್. ಈ ಬಾಳ ರೋಗ ಅಂದ್ರೆ ನೋಡ್ರಿ, ಈಗ ತಂಪು ಹೆಚ್ಚಾಗಿ ಏನು ಆಕತ್ತೆ ಅನ್ನೋದು ಗೊತ್ತಿಲ್ಲದೆ ಒಂದು ನಮ್ಮನೆ ತಿರುಗ್ದಂಗಾಗಿ ಸೂರು ಬಂದಾರ್ಗತ್ತೆ ಆಗತ್ತಾವ್ರಿ ಅವು. ಈಗ ಅಟ್ರಾಗಣ 3 ಸಲ ಎಣ್ಣೆ 3 ಸಲ ಗೊಬ್ಬರ ಅದು ರೀ. ಇವಕ್ಕೆ ಅಷ್ಟಾದರೂ ಅವು ಶುದ್ಧ ಆಗಲ್ಲ. ರೋಗದ ಭಾಳ ಕಾಟ್ರಿ. ಏನು ತಂಪಿಗೆ ಹೆಚ್ಚಾಗಿ ಬರಕತ್ತ ಅನ್ನೋದು ಗೊತ್ತಿಲ್ಲ ರೀ, ಏನಿಲ್ಲ ರೀ. ಈ ವರ್ಷಕ್ಕರ ಭಾಳ ಇದಾಗ್ಯಾವ. ಎಕರೆಗೆ ಏನಿಲ್ಲ ಅಂದ್ರೆ ಒಂದು ಉಳ್ಳಾಗಡ್ಡಿ ಕಿಲೋಮೀಟರ್ ಅಂದರೆ ಒಂದು 60-70 ಸಾವಿರ ರೂಪಾಯಿ ಖರ್ಚು ಬರ್ತದೆ ನೋಡ್ರಿ. ಧಾರವಾಡ ಜಿಲ್ಲೆಯಲ್ಲಿ ವಾರ್ಷಿಕ ಬೆಳೆಯಾದ ಈರುಳ್ಳಿ ಸುಮಾರು 5700 ಹೆಕ್ಟರ್ ಧಾರವಾಡ ಜಿಲ್ಲೆಯಲ್ಲಿ ಬಿತ್ತನೆಯಾಗಿದೆ. ಇತ್ತೀಚೆಗೆ ಸತತ ಮಳೆಯಿಂದ ನೆರಳಿ ಮಚ್ಚಿ ರೋಗ ಮತ್ತು ಗಡ್ಡೆ ಕೊಳೆ ರೋಗ ಕಾಣಿಸಿಕೊಂಡಿದೆ. ಅದರಿಂದ ಸ್ವಲ್ಪ ಬೆಳೆ ಹಳದಿ ಆಗೋದು ಮತ್ತು ಗಡ್ಡೆ ಕೊಳೆದು ಸ್ಟಾರ್ಟ್ ಆಗಿದೆ. ರೈತರಿಗೆ ಈ ಮುಖಾಂತರ ತೋಟಗಾರಿಕೆ ಇಲಾಖೆ ಮುಖಾಂತರ ಸೂಚನೆ ಕೊಡೋದೇನಂತಂದ್ರೆ, ಎಲ್ಲೆಲ್ಲಿ ಮಳೆಯಾಗಿ ನೀರು ನಿಂದ್ರಾಗ್ತೈತಿ ಉಳ್ಳಾಗಡ್ಡಿ ಪ್ಲಾಟದಲ್ಲಿ ಅಲ್ಲಿ ನೀರು. ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆ ಭಾಗದಲ್ಲಿ ಮೈದುಂಬಿ ಹರಿತಾ ಇದೆ ತುಂಗಭದ್ರಾ ನದಿ. ತುಂಗಭದ್ರಾ ನದಿ ಮೈದುಂಬಿ ಹರಿಯುವಂಥ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತುಂಗಾ ಆರತಿ ಮಂಟಪದ ಮೆಟ್ಟಿಲುಗಳು ಸಂಪೂರ್ಣ ಮುಳುಗಡೆ ಆಗಿದ್ದಾವೆ. ನದಿ ಪಾತ್ರದ ಜನರು ನದಿಗೆ ಇಳಿಯದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಆ ದೃಶ್ಯ ವೈಭವವನ್ನು ನೋಡ್ಬೋದು. ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಲೆನಾಡು ಭಾಗದಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಇನ್ನು ಚಿಕ್ಕೋಡಿ ಭಾಗದಲ್ಲಿ ಮಳೆಯಿಂದ ಸಂಚಾರ ಬಂದಾಗಿದೆ. ಕರ್ನಾಟಕ ಮಹಾರಾಷ್ಟ್ರದ ರಸ್ತೆ ಸಂಪರ್ಕ ಬಂದಾಗಿರುವಂಥದ್ದು. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಬಂದಾಗಿದೆ. ಚಿಕ್ಕೋಡಿ ಭಾಗದಲ್ಲಿ ಮಳೆಯಿಂದ ಸಂಚಾರ ಬಂದಾಗಿರುವಂಥದ್ದು. ಕರ್ನಾಟಕ ಮಹಾರಾಷ್ಟ್ರದ ರಸ್ತೆ ಸಂಪರ್ಕ ಬಂದಾಗಿದೆ. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಇದು ಬಂದಾಗಿರುವಂಥದ್ದು. ಕುಡಚಿ ಉಗಾರ್ ಖುರ್ದ್ ಮಧ್ಯದ ಸಂಪರ್ಕ ಸೇತುವೆ ಮುಳುಗಡೆ ಆಗಿದೆ. ರಾಯಭಾಗ ತಾಲೂಕಿನ ಕುಡಚಿ ಸೇತುವೆ ಮುಳುಗಡೆ ಆಗಿದೆ. ನಿತ್ಯ ನೂರಾರು ಬಸ್ ಹಾಗೂ ವಾಹನಗಳು ಓಡಾಡುವಂಥ ಪ್ರಮುಖ ರಾಜ್ಯ ಹೆದ್ದಾರಿ ಇದು, ಅದು ಬಂದಾಗಿದೆ. 1,50,000 ಕ್ಯೂಸೆಕ್ನಷ್ಟು ಕೃಷ್ಣೆಗೆ ಒಳಹರಿವು ಇರುವಂಥದ್ದು. ಕೃಷ್ಣಾ ನದಿಗೆ 1,50,000 ಕ್ಯೂಸೆಕ್ ಅಂದರೆ 15 TMC ಅಷ್ಟು ನೀರನ್ನು ಬಿಟ್ಟಂತಾಗಿದೆ. ಅಂದರೆ ಒಂದೊಂದು ಡ್ಯಾಮನ್ನೇ ಕಂಪ್ಲೀಟ್ ಆಗಿ ಬಿಟ್ಟಂತೆ 1,50,000 ಕ್ಯೂಸೆಕ್ ನೀರನ್ನು ಅಂತ. ಯಾಕೆಂದರೆ ಒಂದು ಡ್ಯಾಮ್ ಆಲ್ಮೋಸ್ಟ್ ಕೆಲವೊಂದು ಚಿಕ್ಕ ಚಿಕ್ಕ ಡ್ಯಾಮ್ಗಳು ಎಷ್ಟಿಡಿಸ್ತವೆ ಅಂದರೆ 15 TMC ಮ್ಯಾಕ್ಸಿಮಮ್. ಆ ರೀತಿಯಾದಂಥ ಒಂದು ಡ್ಯಾಮನ್ನೇ ಕಂಪ್ಲೀಟ್ ಆಗಿ ಓಪನ್ ಮಾಡಿಬಿಟ್ಟಂತಾಗಿದೆ ಅಲ್ಲಿ. ದೆಹಲಿ, ಮುಂಬೈ, ಹೈದರಾಬಾದ್ ಸೇರಿದಂತೆ ದೇಶದ ಬಹುತೇಕ ನಗರಗಳಲ್ಲಿ ಭಾರಿ ಮಳೆ ಆಗಿದೆ. ರಸ್ತೆಗಳೆಲ್ಲ ನದಿಗಳಂತಾಗಿರುವಂಥದ್ದು. ವಿಮಾನ, ರೈಲು, ಬಸ್ ಸಂಚಾರಕ್ಕೆ ಪರದಾಡುವಂತಾಗಿದೆ. ವಿಮಾನ ನಿಲ್ದಾಣಗಳು ಕೆರೆಗಳಂತಾಗಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಮಳೆಗೆ 15 ಜನ ಸಾವನ್ನಪ್ಪಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಮುಂಬೈ ಮಹಾನಗರಕ್ಕೆ ಇನ್ನೂ 2 ದಿನ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ತಾಂತ್ರಿಕ ದೋಷದಿಂದ ಮುಂಬೈನಲ್ಲಿ ಒಂದು ಮೋನೋ ರೈಲು ಸಂಚಾರ ಬಂದಾಗಿತ್ತು. ಹಾಗೆ ಸುಮಾರು 580 ಜನರನ್ನ ರೈಲ್ನಿಂದ ಕ್ರೇನ್ ಮೂಲಕ ಕೆಳಗೆ ಇಳಿಸಲಾಗಿದೆ.